ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಆಷಾಢ ಶುಕ್ರವಾರಗಳು ಅನ್ನುವಂಥದ್ದು ತುಂಬ ವಿಶೇಷತೆಯಿಂದ ಇರುತ್ತೆ. ಕಲಿಯುಗದಲ್ಲಿ ಮನುಷ್ಯನಿಗೆ ಕಷ್ಟಗಳು ಜಾಸ್ತಿ. ಅದನ್ನು ಹೋಗಲಾಡಿಸೋದಕ್ಕೆ, ನಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ, ಮನಸ್ಸಲ್ಲಿ ಅಗಾಧವಾದಂಥ ದೈವಿಕ ಶಕ್ತಿಯನ್ನು ಹಾಗೂ ದೈವಿಕ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಮಾಸ ತುಂಬ ವಿಶೇಷತೆಯಿಂದ ಇರುತ್ತೆ. ಅದಕ್ಕೋಸ್ಕರ ಶುಕ್ರವಾರ ತಪ್ಪದೆ ನಮ್ಮ ಸಮಸ್ಯೆಗಳನ್ನು ನಾವು ಪೂರ್ತಿಯಾಗಿ ಹೋಗಲಾಡಿಸ್ಕೊಳ್ಳುವಂಥ ವಿಧಾನವನ್ನು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಎಷ್ಟೋ ಜನಕ್ಕೆ ಶುಕ್ರವಾರದ ದಿನಗಳಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ, ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ. ಅಂತಹವರು ತಪ್ಪದೆ ಈ ಸಣ್ಣ ಕೆಲಸವನ್ನು ಮಾಡಿ. ನಮ್ಮ ಮನೆ ಅನ್ನುವಂಥದ್ದು ಮುಖ್ಯವಾಗಿ ಹೊಸ್ತಿಲಿನ ಮುಖಾಂತರ ನಮ್ಮ ಮನೆ ಒಳಗಡೆ ಒಳ್ಳೆಯದ್ದಾಗಿರಬಹುದು, ಕೆಟ್ಟದ್ದಾಗಿರಬಹುದು ಬರುವುದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೊಸ್ತಿಲು ತುಂಬ ಪ್ರಾಧಾನ್ಯವಾಗಿ ನಾವು ಪೂಜೆಯನ್ನು ಮಾಡ್ತೀವಿ, ಆರಾಧನೆ ಮಾಡ್ತೀವಿ. ಯಾಕಂದರೆ ಲಕ್ಷ್ಮೀದೇವಿ ನಮ್ಮ ಹೊಸ್ತಿಲನ್ನು ದಾಟ್ಕೊಂಡೇ ಮನೆ ಒಳಗಡೆ ಬರಬೇಕು. ಆ ತಾಯಿಯನ್ನು ನಾವು ಕರೆಸ್ಕೊಳ್ಳೋದಕ್ಕೆ, ಆಹ್ವಾನ ಮಾಡೋದಕ್ಕೆ ಈ ಪರಿಹಾರ ಮಾಡಿಕೊಂಡಾಗ ಆ ತಾಯಿ ಗೆಜ್ಜೆನಾದ ಮಾಡ್ಕೊಳ್ತಾ ಬರ್ತಾಳೆ. ಯಾವ ಜಾಗದಲ್ಲಿ ತುಂಬ ನೀಟಾಗಿ ನಿಶಬ್ದವಾಗಿ ಗೌರವ ತುಂಬಿರುತ್ತೋ ಆ ಜಾಗಕ್ಕೆ ಆ ತಾಯಿ ಬರ್ತಾಳೆ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದೆ ಶುಕ್ರವಾರ ನೀವು ಗೋಧೂಳಿ ಸಮಯ, ಗೋವುಗಳು ಮನೆಗೆ ಬರುವಂಥ ಸಮಯ ತುಂಬ ವಿಶೇಷತೆಯಿಂದ ಶಕ್ತಿದಾಯಕವಾಗಿ ಕೂಡಿರುತ್ತೆ. ಯಾಕಂದರೆ ಗೋಮಾತೆ ಮುಕ್ಕೋಟಿ ದೇವತೆಗಳು ಕೂಡ ಇರುವಂಥದ್ದು ಗೋಮಾತೆಯಲ್ಲಿ. ಆ ಗೋವುಗಳು ಮನೆಗೆ ಬರುವಂಥ ಸಮಯದಲ್ಲಿ ಲಕ್ಷ್ಮೀದೇವಿ ಬರ್ತಾಳೆ. ಅದಕ್ಕೆ ಮನೆ ಮುಂದೆ ನಾವು ಚಪ್ಪಲಿಗಳನ್ನು, ಪೊರಕೆಯನ್ನು ಅಥವಾ ಕಸ ಹೀಗೆ ಇಟ್ಟಿರಬಾರ್ದು. ತುಂಬ ಜನ ಮನೆ ಹೊಸ್ತಿಲಿನ ಮುಂದೆಯೇ ಚಪ್ಪಲಿಯನ್ನು ಬಿಟ್ಟು ಒಳಗಡೆ ಬರ್ತಾರೆ, ಪೊರಕೆಯನ್ನು ಕೂಡ ಅಲ್ಲೇ ಇಟ್ಬಿಡ್ತಾರೆ. ಆದರೆ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ವಾರಕ್ಕೊಮ್ಮೆ ಆದರೂ ನಾವು ಹೊಸ್ತಿಲಿನ ಪೂಜೆ ಮಾಡಿಕೊಳ್ಬೇಕು. ಅರಿಶಿಣ ಕುಂಕುಮ ಇಟ್ಟು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ಶುಕ್ರವಾರ, ಗುರುವಾರದ ದಿನಗಳಲ್ಲಿ ನಾವು ವಾರಕ್ಕೆ ಒಮ್ಮೆ ಆದರೂ ಅಕ್ಕಿ ಹಿಟ್ಟಿನ ರಂಗೋಲಿ ಬಿಡಿಸೋದ್ರಿಂದ ಅಕ್ಕಿ ಹಿಟ್ಟು ಕ್ರಿಮಿಕೀಟಗಳಿಗೆ ಆಹಾರವಾಗುತ್ತೆ, ಪುಣ್ಯ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ನೀವು ಸ್ವಲ್ಪನೇ ಹಸಿ ಹಾಲನ್ನು ತಗೊಳ್ಳಿ. ಹಾಲು ಸಮೃದ್ಧಿಯ ಸಂಕೇತ. ನಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಸಂತೋಷ, ಸಂಭ್ರಮ ಹಾಗೂ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ, ನಮ್ಮ ಮನಸ್ಸಿನ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಮನೆಯಲ್ಲಿ ಸಮೃದ್ಧಿ ಅನ್ನೋದು ತುಂಬಿರುತ್ತೆ. ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ. ಗಾಜಿನ ಲೋಟ ನಮ್ಮ ಎಷ್ಟೋ ಋಣಭಾರಗಳನ್ನು ತೀರಿಸುವಂಥದ್ದು, ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಪರಿಹಾರಗಳನ್ನು. ಅದಕ್ಕೋಸ್ಕರ ಗಾಜಿನ ಲೋಟದಲ್ಲಿ ಮಾಡಿಕೊಂಡಾಗ ತುಂಬ ಶ್ರೇಷ್ಠತೆಯಿಂದ ಇರುತ್ತೆ. ಇನ್ನು ಲಕ್ಷ್ಮೀದೇವಿಯನ್ನು ನಾವು ಪೂಜೆ, ಪರಿಹಾರ ಯಾವುದೇ ರೂಪದಲ್ಲೂ ಕೂಡ ನಾವು ಆ ತಾಯಿಯನ್ನು ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಸುಗಂಧಭರಿತವಾಗಿರುವಂಥದ್ದು ಇರಲೇಬೇಕು. ಅದು ಪರ್ಫ್ಯೂಮ್ ಸ್ನೇಹಿತರೆ. ಈ ಮಾಸದಲ್ಲಿ ನೀವು ಮನೆಗೆ ತಗೊಂಡು ಬರೋದು ಕೂಡ ತುಂಬ ಉತ್ತಮವಾಗಿರುತ್ತೆ. ತಗೊಂಡು ಬಂದು ಇದನ್ನು ಮನೆಯಲ್ಲೇ ಇದ್ದರೂ ಕೂಡ ಬಳಸಬಹುದು. ಸ್ವಲ್ಪ ಹಸಿ ಹಾಲನ್ನು ಹಾಕಿ ಅದಕ್ಕೆ ಪರ್ಫ್ಯೂಮನ್ನು ಹಾಕಬೇಕು ಸ್ವಲ್ಪ. ಅದು ಇಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ಆದರೂ ಬಳಸ್ಕೊಳ್ಳಿ. ಒಂದು ಮೊಗ್ಗಿ ಇರುವಂಥ ಲವಂಗವನ್ನು ತಗೊಂಡಿದ್ದೆ, ಅದನ್ನು ಸ್ವಲ್ಪ ಪುಡಿ ಮಾಡಿ ಇದಕ್ಕೆ ಹಾಕಬೇಕು. ಲವಂಗ ಎಷ್ಟೋ ಕೆಲಸ ಕಾರ್ಯಗಳು ನಿಂತಿರುತ್ತೆ, ಅದನ್ನು ಹೋಗಲಾಡಿಸುವಂಥ ಕೆಲಸ ಇದು ಮಾಡುತ್ತೆ. ಅರಿಶಿಣವನ್ನು ಸ್ವಲ್ಪ ತಗೊಳ್ಳಿ. ಅರಿಶಿಣ ಬಂದು
ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಿ ಎಷ್ಟೋ ಜನಕ್ಕೆ ಹಣಕಾಸು, ಚಿನ್ನ, ಒಡವೆಗಳ ಆ ದೋಷ ಅನ್ನೋದು ಇರುತ್ತೆ ನೋಡಿ, ದೋಷ ಮುಕ್ತರಾಗ್ತೀವಿ. ಅಂದರೆ ಚಿನ್ನವನ್ನು ತಗೊಳ್ಳುವಂಥ ಯೋಗ ನಮಗೆ ಕೂಡಿ ಬರುತ್ತೆ. ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ. ಸಾಸಿವೆ ಬಂದು ಪರಿಹಾರ ಶಾಸ್ತ್ರಗಳಲ್ಲಿ, ಅದು ತಂತ್ರ ಪರಿಹಾರಗಳಲ್ಲಿ ಶತ್ರುನಾಶಕ್ಕಾಗಿ ಬಳಸುವಂಥದ್ದು. ಶತ್ರುಗಳು ಎಷ್ಟೋ ಸಮಸ್ಯೆಗಳನ್ನು ನಮಗೆ ತಂದಾಕಿರ್ತಾರೆ. ನಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗುವಂತೆ ಮಾಡಿರ್ತಾರೆ. ನಮ್ಮ ಆರೋಗ್ಯ, ಹಣಕಾಸು ಹಾಗೂ ನಮ್ಮ ಸಂಬಂಧಗಳು, ಉತ್ತಮವಾದ ಸಂಬಂಧ, ಜೀವನ ಶೈಲಿ ಎಲ್ಲವೂ ಕೂಡ ಉಲ್ಟಾ ಆಗಿಬಿಡುತ್ತೆ. ಈ ಥರ ಸರಿಪಡಿಸ್ಕೊಳ್ಳೋದಕ್ಕೆ ಸಾಸಿವೆಯನ್ನು ನಾವು ತಗೊಳ್ಬೇಕು. ಸ್ವಲ್ಪ ತಗೊಂಡು ಈ ವಸ್ತುಗಳನ್ನು ಎಲ್ಲವೂ ಕೂಡ ನೀವು ಗಾಜಿನ ಲೋಟದಲ್ಲಿ ಹಾಲು ಹಾಕಿರ್ತೀರಲ್ವ, ಸ್ವಲ್ಪ ಅದಕ್ಕೆ ನೀರನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ಇಷ್ಟನ್ನು ನೀವು ಮಿಕ್ಸ್ ಮಾಡಿಬಿಟ್ಟಿದ್ದೆ ಹೊಸ್ತಿಲಿಗೆ ನಾವು ಪ್ರೋಕ್ಷಣೆ ಮಾಡಬೇಕು. ಈ ವಸ್ತುಗಳು ಹಾಲು ನೋಡಿ ಎಷ್ಟೊಂದು ಚಮತ್ಕಾರಿ ಮಾಡುತ್ತೆ. ಮನೆಯಲ್ಲಿ ತುಂಬಾ ಅಶಾಂತಿಯಿಂದ ಕೂಡಿದರೆ, ಎಷ್ಟೋ ಕೆಲಸಗಳಲ್ಲಿ ಅಸಮಾಧಾನ ಇದ್ದರೆ ಅದನ್ನು ಹೋಗಲಾಡಿಸೋದಕ್ಕೆ ಇದು ರಾಮಬಾಣ. ಹೌದು ಸ್ನೇಹಿತರೆ, ತುಂಬ ಜನ ಎಷ್ಟೋ ಸಂತೋಷವಾಗಿರ್ತಾರೆ. ನಮ್ಮ ಜೀವನ ಇಷ್ಟೇ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಆದರೆ ಅದೆಲ್ಲವೂ ಒಂದೇ ಸಾರಿ ಉಲ್ಟಾ ಆಗಿಬಿಡುತ್ತೆ. ಮನಸ್ಸಿನ ಮೇಲೆ ಅಗಾಧವಾದಂಥ ಎಷ್ಟೋ ಕಷ್ಟಗಳು ಬಂದು ಬೀಳುತ್ತೆ. ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಕೆಲವೊಂದು ಬಾರಿ. ಅದಕ್ಕೆ ಈ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಂಡು ನಮಗೆ ಮನಸ್ಸಿಗೆ ನೆಮ್ಮದಿ, ಹಣಕಾಸು ಒದಗಿ ಬರಲಿ, ಬಡತನ ದೂರ ಆಗಲಿ, ಕಷ್ಟ ಕಣ್ಣೀರು ದೂರ ಆಗಲಿ ಅಂತ ಆ ತಾಯಿಯನ್ನು ಕೇಳಿಕೊಂಡು ಇದನ್ನು ಪ್ರೋಕ್ಷಣೆ ಮಾಡಿ. ಆಗ ನೋಡಬಹುದು ನೀವು, ತಾಯಿ ನೆಗೆಟಿವ್ ಎನರ್ಜಿ ಎಲ್ಲವನ್ನು ಕೂಡ ನಾವು ಚೆಲ್ಲಿರುವಂಥ ಆ ಶಕ್ತಿದಾಯಕವಾದಂಥ ವಸ್ತುಗಳು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸಕಾರಾತ್ಮಕವಾಗಿರುವಂಥದ್ದನ್ನು ಬಿಡುಗಡೆ ಮಾಡುತ್ತೆ. ನಮಗೆ ಉತ್ತಮವಾದಂಥ ಮನಸ್ಸು ನೆಮ್ಮದಿಯಾಗಿ ಇರುವಂತೆ ಮಾಡುತ್ತೆ. ಈ ವಸ್ತುಗಳನ್ನು ನೀವು ಒಂದೊಂದೇ ನೀಟಾಗಿ ಸ್ವಲ್ಪ ಬಳಸ್ಕೊಂಡು ಪ್ರೋಕ್ಷಣೆ ಮಾಡಿ. ಈ ಥರ ಆಷಾಢ ಶುಕ್ರವಾರ ಸಂಜೆ ಬಳಸ್ಕೊಳ್ಳೋದ್ರಿಂದ ತುಂಬ ಉತ್ತಮವಾದ ಫಲವನ್ನು ನಾವು ಕಣ್ಣಾರ ನೋಡಬಹುದು. ಒಳ್ಳೆಯದು.